ಲೋಕರಕ್ಷಕನೂ ಪಾಪ ವಿಮೋಚಕನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ಬಂದಾಗ ಆತನನ್ನು ಸೂಚಿಸುವ ನಕ್ಷತ್ರ ಆಕಾಶದಲ್ಲಿ ಕಾಣಿಸಿಕೊಂಡು ಮೂಡಣ ದೇಶದ ಜ್ಞಾನಿಗಳನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸಿರುವ ಸಂಗತಿಯನ್ನು ಕಳೆದ ವಾರದಿಂದ ಧ್ಯಾನ ಮಾಡುತ್ತಾ ಅದರಲ್ಲಿ 2 ಸಂಗತಿಗಳನ್ನು ಆಲೋಚನೆ ಮಾಡುತ್ತಾ ಬಂದೆವು. ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಈ ನಕ್ಷತ್ರದ ಕುರಿತು ಇನ್ನೂ 2 ಸ್ವಾರಸ್ಯಕರವಾದ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡಂಥ ಆ ವಿಶೇಷವಾದ ನಕ್ಷತ್ರ ನಿಧಾನವಾಗಿ ಜ್ಞಾನಿಗಳ ಮುಂದೆ ಮುಂದೆ ಸಾಗುತ್ತಾ ಅವರಿಗೆ ಮಾರ್ಗದರ್ಶನ ಮಾಡಿತು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಈ ಜ್ಞಾನಿಗಳು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಸುಮಾರು 2 ವರ್ಷ ಸಮಯ ತೆಗೆದುಕೊಂಡಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಇದಕ್ಕೆ ಕಾರಣವೇನು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ, ಈ ಜ್ಞಾನಿಗಳು ರಾತ್ರಿ ಹೊತ್ತಿನಲ್ಲಿ ಮಾತ್ರ ತಮ್ಮ ಪ್ರಯಾಣವನ್ನು ಮಾಡುತ್ತಾ ಇದ್ದರು. ಯಾಕೆಂದರೆ ಹಗಲು ಹೊತ್ತಿನಲ್ಲಿ ನಕ್ಷತ್ರ ಕಾಣಿಸುತ್ತಿರಲಿಲ್ಲ. ಹೀಗೆ ಆ ಜ್ಞಾನಿಗಳು ಯೇಸು ಕ್ರಿಸ್ತನ ಬಳಿಗೆ ಸೇರುವವರೆಗೂ, ಅಂದರೆ ಸುಮಾರು 2 ವರ್ಷಗಳ ಕಾಲ ಆ ನಕ್ಷತ್ರ ಅವರ ಮುಂದೆ ಮುಂದೆ ನಡೆದು ಜ್ಞಾನಿಗಳಿಗೆ ಮಾರ್ಗದರ್ಶನ ಮಾಡಿತು. ಪ್ರಿಯರೇ, ರಕ್ಷಣೆ ಹೊಂದಿರುವಂತ ದೇವರ ಮಕ್ಕಳಾದ ನಾವು ಕೂಡ ಆ ನಕ್ಷತ್ರದಂತೆ ಕತ್ತಲೆಯಿಂದ ತುಂಬಿರುವ ಈ ಲೋಕದಲ್ಲಿ ಬೆಳಕಾಗಿ ಜೀವಿಸುತ್ತಾ ನಾಶನ ಮಾರ್ಗದಲ್ಲಿರುವ ಜನರ ಮುಂದೆ ಮಾದರಿಯುಳ್ಳವರಾಗಿ ಜೀವಿಸುತ್ತಾ ಮಾರ್ಗದರ್ಶನ ಮಾಡಬೇಕು ಎಂಬುದಾಗಿ ಈ ನಕ್ಷತ್ರ ನಮಗೆ ಆತ್ಮೀಕವಾದ ಪಾಠವನ್ನ ಕಲಿಸಿಕೊಡುವಂಥದ್ದಾಗಿದೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಗಮನಿಸುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೋಸ್ಕರ ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಅಪೋಸ್ತಲನಾದ ಪೌಲನು ಕೂಡ, ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆದಂತೆ ನೀವು ಕೂಡ ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ತಿಳಿಸಿರುವನು. ಆದುದರಿಂದ ದೇವರ ಮಕ್ಕಳಾದ ನಾವು ಕೂಡ ಈ ಲೋಕದಲ್ಲಿ ಮಾದರಿಯುಳ್ಳ ಜೀವಿತವನ್ನ ಜೀವಿಸುವವರಾಗಬೇಕು. ಇನ್ನು 2ನೇದಾಗಿ ಈ ನಕ್ಷತ್ರ ನಮಗೆ ಕಲಿಸಿಕೊಡುವ ಆತ್ಮಿಕ ಪಾಠವೇನೆಂದರೆ, ನಾಶನ ಮಾರ್ಗದಲ್ಲಿರುವ ವ್ಯಕ್ತಿಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಡೆಸಿ ಅವರನ್ನು ರಕ್ಷಿಸಬೇಕೆಂದರೆ ನಮಗೆ ತಾಳ್ಮೆ ಬೇಕು ಎಂಬುದಾಗಿ ಬೋಧಿಸುವಂತದ್ದಾಗಿದೆ. ಪ್ರಿಯರೇ, ಈ ಜ್ಞಾನಿಗಳು ಯೆರೂಸಲೇಮಿಗೆ ಬಂದ ನಂತರ ನಕ್ಷತ್ರವನ್ನು ಹಿಂಬಾಲಿಸುವಂಥದ್ದನ್ನು ಬಿಟ್ಟು ಅರಸನು ಹುಟ್ಟುವಂಥದ್ದು ಅರಮನೆಯಲ್ಲಿ ಅಲ್ಲವೇ ಎಂದು ಭಾವಿಸಿ ಅರಸನಾದ ಹೆರೋದನ ಬಳಿಗೆ ಹೊರಟು ಹೋದರು. ಇದರಿಂದ ಏನೆಲ್ಲ ಅನಾಹುತಗಳಾದವು ಎಂಬುದಾಗಿ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಹೀಗೆ ನಕ್ಷತ್ರವನ್ನು ಹಿಂಬಾಲಿಸುವುದನ್ನು ಬಿಟ್ಟು ತಪ್ಪಾದ ಮಾರ್ಗದಲ್ಲಿ ಹೋದಂಥ ಜ್ಞಾನಿಗಳು ಮರಳಿ ಬರುವವರೆಗೂ ಆ ನಕ್ಷತ್ರ ಅವರಿಗಾಗಿ ಕಾದುಕೊಂಡು ನಿಂತಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಪ್ರಿಯರೇ, ಮೂಡಣ ದೇಶದಲ್ಲಿ ಅವರು ಕಂಡಂಥ ನಕ್ಷತ್ರ ಮತ್ತೆ ಅವರಿಗೆ ಕಾಣಿಸಿಕೊಂಡು ಅವರನ್ನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಡೆಸಿತು. ಯಾವ ರೀತಿಯಾಗಿ ಈ ನಕ್ಷತ್ರ ಅವರಿಗಾಗಿ ತಾಳ್ಮೆಯಿಂದ ಕಾದಿತ್ತೋ, ನಾವು ಕೂಡ ಯಾರಿಗಾದರೂ ಸುವಾರ್ತೆ ಸಾರುವುದಾದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ರಕ್ಷಣೆ ಹೊಂದಿ ಕರ್ತನ ಬಳಿಗೆ ಬರುವವರೆಗೂ ತಾಳ್ಮೆಯಿಂದ ವರ್ತಿಸಬೇಕು ಎಂಬುದಾಗಿ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ತಿಳಿಸಲಾಗಿದೆ. ಆದುದರಿಂದ ಪ್ರಿಯರೇ, ನಾವು ವಾಸವಾಗಿರುವ ಸ್ಥಳಗಳಲ್ಲಿ ಮಾದರಿಯುಳ್ಳ ಜೀವಿತವನ್ನು ಜೀವಿಸುತ್ತಾ ತಾಳ್ಮೆಯಿಂದ ಕಾಯುವವರಾಗಿ ಅನೇಕರನ್ನು ಕರ್ತನ ಬಳಿಗೆ ಕರೆತಂದು ರಕ್ಷಿಸುವಂತವರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ಸರ್ವಶಕ್ತನಾದ ತಂದೆಯಾದ ದೇವರೇ, ಮತ್ತೊಮ್ಮೆ ಈ ಸುಂದರವಾದಂಥ ಮುಂಜಾವಿನ ಸಂದರ್ಭಕ್ಕಾಗಿ ನಾವು ನಿಮ್ಮನ್ನ ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತವರಾಗಿದ್ದೇವೆ. ಕರ್ತನೆ, ಅಂದು ಆಕಾಶದಲ್ಲಿ ಕಾಣಿಸಿಕೊಂಡಂಥ ವಿಶೇಷವಾದ ನಕ್ಷತ್ರದ ಮೂಲಕ ನಮಗೆ ಅನೇಕ ಆತ್ಮಿಕ ಪಾಠಗಳನ್ನು ಕಲಿಸುತ್ತಾ ಬಂದಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನ ಮಕ್ಕಳಾಗಿರುವಂತ ನಾವು ಈ ಲೋಕದಲ್ಲಿ ಮಾದರಿಯುಳ್ಳ ಜೀವಿತವನ್ನು ಜೀವಿಸುತ್ತಾ
ಅನೇಕರನ್ನ ನಿನ್ನ ಬಳಿಗೆ ನಡೆಸುವುದಕ್ಕಾಗಿ ತಾಳ್ಮೆಯಿಂದ ವರ್ತಿಸಬೇಕು ಎಂಬುದಾಗಿ ಈ ನಕ್ಷತ್ರದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಅವರಿದ್ದಂಥ ಸ್ಥಳಗಳಲ್ಲಿ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ಅವರ ವೈಯಕ್ತಿಕ ಜೀವಿತ, ಕೌಟುಂಬಿಕ ಜೀವಿತ, ಅವರ ಉದ್ಯೋಗ ವ್ಯವಹಾರಗಳನ್ನ ನಿನ್ನ ಆಶೀರ್ವಾದ ಮಾಡು. ಅವರು ತಮ್ಮ ಜೀವಿತದಲ್ಲಿ ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳಿಂದ, ಇಕ್ಕಟ್ಟುಗಳಿಂದ ಬಿಡಿಸಿ ಇಂಬಾದ ಸ್ಥಳಕ್ಕೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ನಿನ್ನ ಮಕ್ಕಳಿಗೆ ಯಥಾರ್ಥವಾದಂಥ ಸಂತೋಷವನ್ನ, ಆಶೀರ್ವಾದವನ್ನ ಉಂಟು ಮಾಡಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.